ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಬಹಳ ರುಚಿಯಾಗಿ ಯಾವುದೋ ಅಂಗಡಿಯಿಂದ ತಂದಿರುವಂತಹ ಮಸಾಲೆಯನ್ನು ಬಳಸ್ಕೊಲಾರ್ದನ ಈಸಿಯಾಗಿ ಕಡಿಮೆ ಟೈಮ್ ಒಳಗೆ ಭಾಳ ರುಚಿಯಾಗಿ ಉದುರುದ್ರಾಗಿ ಅನ್ನ ಮಸಾಲೆ ರೈಸನ್ನು ಮಾಡ್ಕೊಳ್ಳೋದು ತೋರಿಸಿದ್ದೀನಿ. ಇದನ್ನು ಮಾಡೋದು ಭಾಳ ಸುಲಭ ಐತಿ. ಹಂಗೆ ಭಾಳ ಟೇಸ್ಟಿಯಾಗಿ ಭಾಳ ಮಸ್ತ್ ಅಂದ್ರೆ ಮಸ್ತ್ ರುಚಿಯಾಗಿರ್ತೈತಿ. ಅನ್ನನೂ ಉದುರುದ್ರಾಗಿ ಕಾಳಾಗಿ ಭಾಳ ಚೆನ್ನಾಗಿ ರುಚಿ ಆಗಿ ಬಂದಿರ್ತೈತಿ. ಒಂದು 10ರಿಂದ 15 ನಿಮಿಷದೊಳಗನ ಮಸಾಲೆಯನ್ನು ಸುಲಭವಾಗಿ ರುಚಿಯಾಗಿ ಯಾವ ಥರ ಮಾಡ್ಕೋಬೋದು ಅಂತ ಮಾಡೋದನ್ನು ಈ ವಿಡಿಯೋ ಒಳಗೆ ತೋರಿಸಿದ್ದೀನಿ. ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ. ಮೊದಲಿಗೆ ನಾನು ಇಲ್ಲೇ ಒಂದಷ್ಟು ತರಕಾರಿಗಳನ್ನ ತೊಗೊಂಡಿದ್ದೀನಿ. ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಉಳ್ಳಾಗಡ್ಡಿ, ಬೀನ್ಸು, ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ, ಒಂದು ದೊಡ್ಡ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಹಂಗೆ ಗಜ್ಜರಿ, ಫ್ಲವರ, ಟೊಮ್ಯಾಟೊ ಈ ಥರ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ಹಂಗೆ ಒಂದು ಸ್ವಲ್ಪ ಹಸಿ ಬಟಾಣಿಯನ್ನು ತೊಗೊಂಡಿದ್ದೀನಿ. ಮಸಾಲೆ ಒಳಗೆ ನಾನು ಇಲ್ಲಿ ಕಸೂರಿ ಮೇಥಿ, ಒಂದು ಸ್ವಲ್ಪ ಚಕ್ಕೆ, ಲವಂಗ, ಮೆಣಸುಕಾಳು, ಒಂದು ಸ್ವಲ್ಪ ಬಡಿಸೊಪ್ಪು ಅಥವಾ ಸೋಂಪು, ಜೀರಿಗೆ, ಏಲಕ್ಕಿ, ಹಂಗೆ ಪಲಾವ್ ಎಲೆಯನ್ನು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ಯಾವ ರೆಗ್ಯುಲರ್ ಅಕ್ಕಿ ಯಾವುದನ್ನು ಬಳಸ್ಕೊಂಡು ಮಾಡಬಹುದು. ನಾನು ಇಲ್ಲಿ ರೆಗ್ಯುಲರಾಗಿ ಬಾಸುಮತಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ಸೋನಾ ಮಸೂರಿ ಅಕ್ಕಿ ಅಥವಾ ನಿಮಗೆ ಯಾವ ಬೇಕೋ ಆ ಅಕ್ಕಿಯನ್ನು ಬಳಸ್ಕೊಂಡು ಮಾಡಬಹುದು. ಮೊದಲು ಒಗ್ಗರಣೆಗೆ ನಾನು ಇಲ್ಲೇ ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ನೀವು ಕಂಪ್ಲೀಟಾಗಿ ಎಣ್ಣೆ ಹಾಕ್ಕೊಂಡು ಮಾಡ್ಕೊಂಡ್ರೆ ನಡಿತೈತಿ, ಇಲ್ಲ ಕಂಪ್ಲೀಟಾಗಿ ತುಪ್ಪ ಹಾಕ್ಕೊಂಡು ಮಾಡಿಕೊಂಡ್ರು ನಡಿತೈತಿ. ನಾನಿಲ್ಲ ಎರಡೂ ಮಿಕ್ಸ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಹಂಗೆ ನಾವು ಆಗಲೇ ತೊಗೊಂಡಿರುವಂಥ ಎಲ್ಲ ಸಾಮಾನು ಏನು ಮಸಾಲೆ ಸಾಮಾನು ತೊಗೊಂಡಿದ್ವಲ್ಲ ಅದನ್ನು ಒಮ್ಮೆಲೆ ಸೇರಿಸ್ಕೊಂಡಿದ್ದೀನಿ. ಒಂದೊಂದು ಸೇರಿಸ್ಕೊತ ಕುಂತ್ರೆ ಒಂದು ಸ್ವಲ್ಪ ಮೊದಲು ಹಾಕಿದ್ದು ಹೊತ್ತಿದಂಗೆ ಆಗೋದು ಆಗ್ತೈತಿ. ಈ ಥರ ಎಲ್ಲ ಒಂದು ಸಾರಿ ಸೇರಿಸ್ಕೊಂಡ್ರೆ ಎಲ್ಲನೂ ಚೆನ್ನಾಗಿ ಬೇಯ್ತೈತಿ. ಈಗ ಮಸಾಲೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಕ್ಕೆ ನಾವು ಉದ್ದುದ್ದಾಗಿ ಹೆಂಚಿಟ್ಕೊಂಡಿರುವಂಥ ಉಳ್ಳಾಗಡ್ಡಿನೂ ಸೇರಿಸ್ಕೋಬೇಕು. ಉಳ್ಳಾಗಡ್ಡಿಯನ್ನು ಒಂದು ಸ್ವಲ್ಪ ಹುರ್ಕೋಬೇಕು. ಆವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಗಜ್ಜರಿಯನ್ನು ಸೇರಿಸ್ಕೋಬೇಕು. ನಾನು ಗಜ್ಜರಿಯನ್ನು ತೊಗೊಂಡಿರುವಂಥ ಅಷ್ಟು ತರಕಾರಿಗಳನ್ನು ಈ ಥರ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಮಸಾಲೆಯನ್ನು ಭಾಳ ರುಚಿಯಾಗಿ ಬರ್ತೈತಿ, ನೋಡೋಕ್ಕೂ ಚಲೋ ಅನ್ನಿಸ್ತೈತಿ. ನಿಮ್ಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೋಬಹುದು. ಸಣ್ಣ ಬೇಕಾದರೆ ಸಣ್ಣ ಕಟ್ ಮಾಡ್ಕೋಬಹುದು. ಆದರೆ ಈ ಥರ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದೇನು ಹೆಚ್ಚಿಗೆ ಬೇಯೋಂಗಿಲ್ಲ. ಹಂಗೆ ನಾವು ದಪ್ಪ ಹಾಕಿದ್ರಿಂದ ಒಂದು ಸ್ವಲ್ಪ ಅದ್ರೊಳಗೆ ಉಳಿತಾವ ಅನ್ನದಾಗ ಕುದ್ದ ಆದ್ಮೇಲೆ. ಹಂಗೆ ನಾನು ಇಲ್ಲೇ ಒಂದು ಸ್ವಲ್ಪ ಬೀನ್ಸ್ನು ಸೇರಿಸ್ಕೊಂಡಿದ್ದೀನಿ. ಬೀನ್ಸ್ನ ಒಂದು ಸ್ವಲ್ಪ ಹುರ್ಕೊಂಡಾದ ಮೇಲೆ ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಸೇರಿಸ್ಕೋಬೇಕು. ನೀವು ಆಲೂಗಡ್ಡೆ ಬದಲಿಗೆ ನವಿಲುಕೋಸನ್ನು ಬಳಸ್ಕೋಬಹುದು. ಒಂದು ಸ್ವಲ್ಪ ಎಲ್ಲನೂ ಎಣ್ಣೆಯಾಗ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. ಎಲ್ಲ ತರಕಾರಿನೂ ಎಷ್ಟು ಚಲೋದಂಗೆ ಫ್ರೈ ಮಾಡ್ಕೋತೀವಿ ಅಷ್ಟು ಚೆಂದಂಗೆ ಅದು ರುಚಿ ಆಗ್ತೈತಿ ಆ ಮಸಾಲೆಯನ್ನು. ಹಂಗೆ ಈಗ ಎಲ್ಲನೂ ಇದು ಒಮ್ಮೆ ಸೇರಿಸ್ಕೊಂಡ್ರೆ ನಡೀತೈತಿ. ಫ್ಲವರ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಟೊಮ್ಯಾಟೊ, ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ಮನ್ನು ಕೂಡ ಎಲ್ಲನೂ ಚೆನ್ನಾಗಿ ಸೇರಿಸ್ಕೊಂಡು ಒಂದು 2-3 ನಿಮಿಷ ಎಣ್ಣೆಯೊಳಗನ ಫ್ರೈ ಮಾಡಬೇಕು. ತರಕಾರಿ ಎಲ್ಲ ಸಾಫ್ಟ್ ಆಗಬೇಕು. ಹಂಗೆ ಅದು ಮಸಾಲೆಯು ಫ್ಲೇವರ್ನೂ ಇಟ್ಕೊಂಡಿರ್ತೈತಿ. ಅಲ್ಲಿವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲಾಸ್ಟಿಗೆ ನಾನು ನೆನೆಸಿಟ್ಕೊಂಡಿರುವಂಥ ಬಟಾಣಿಯನ್ನು ಸೇರಿಸ್ಕೊಂಡಿದ್ದೀನಿ. ಲಾಸ್ಟಿಗೆ ಸೇರಿಸ್ಕೊಂಡ್ರೆ ಚಲೋ ಬಟಾಣಿನ. ಮೊದಲ ಸೇರಿಸ್ಕೊಂಡ್ರೆ ಎಲ್ಲ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ. ಲಾಸ್ಟಿಗೆ ಸೇರಿಸ್ಕೋರಿ. ಈಗ ಎಲ್ಲನೂ ಒಂದು 2 ನಿಮಿಷ ಚೆನ್ನಾಗಿ ಎಣ್ಣೆಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಲಾಸ್ಟಿಗೆ ಇಲ್ಲಾನ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ. ಡೈರೆಕ್ಟಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಸೇರಿಸ್ಕೊಂಡ್ರು ನಡಿತೈತಿ, ಇಲ್ಲ ಈ ಥರ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡ್ರು ನಡಿತೈತಿ. ನಾನಿಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಒಂದು ಸ್ವಲ್ಪ ಪೇಸ್ಟ್ ಮಾಡಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಿದ್ದೀನಿ. ಈಗ ಎಲ್ಲನೂ ಹುರ್ಕೊಂಡು ಆದೈತಿ. ಆವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲನ ಸೇರಿಸ್ಕೊಂಡಿದ್ದೀನಿ. ನೀವು ಗರಂ ಮಸಾಲ ಸೇರಿಸ್ಕೊಂಡ್ರು ನಡಿತೈತಿ. ಸೇರಿಸ್ಕೊಲಾರ್ದೆ ನಾವು ಆಗಲೇ ಏನು ಮನೆಯಾಗಿದ್ದಿರುವಂಥ ಮಸಾಲೆಗಳನ್ನ ಹಾಕ್ಕೊಂಡಿದ್ದೀವಿ ಅಷ್ಟೇ ಹಾಕ್ಕೊಂಡು ಮಾಡಿದ್ರೂ ಮಸಾಲೆಯನ್ನು ಭಾಳ ರುಚಿಯಾಗಿ ಬರ್ತೈತಿ. ಈಗ ಒಂದು ಸ್ವಲ್ಪ ಅರಿಶಿನ ಮತ್ತು ಮಸಾಲೆಯನ್ನು ಎಲ್ಲದಕ್ಕೂ ಸೇರಿಸ್ಕೋಬೇಕು. ಇಲ್ಲೇ ಮೊದಲಿಗೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಆಮೇಲೆ ಅಕ್ಕಿ ನೀರೆಲ್ಲ ಸೇರಿಸ್ಕೊಂಡು ಆವಾಗ ಅಂದಾಜು ಹಾಕ್ಕೊಂಡ್ರು ನಡೀತೈತಿ. ನಾನಿಲ್ಲೇ ಮೊದಲಿಗೆ ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನು. ನಿಮ್ಗೆ ಯಾವುದು ಅನುಕೂಲ ಆಗ್ತೈತಿ ಆ ಥರ ಉಪ್ಪನ್ನು ಸೇರಿಸ್ಕೊರಿ.
ಹಂಗೆ ನಾ ಇಲ್ಲಿ ಒಂದು 15ರಿಂದ 20 ನಿಮಿಷ ಆಗೋಷ್ಟು ಅಕ್ಕಿಯನ್ನು ಕ್ಲೀನಾಗಿ ತೊಳೆದು ನೆನೆಯೋದಕ್ಕೆ ಇಟ್ಟಿದ್ನಿ. ಈ ಥರ ನೆನೆಯೋದಕ್ಕೆ ಇಟ್ರೆ ಅನ್ನ ಭಾಳ ಜಲ್ದಿ ಆಗ್ತೈತಿ, ಹಂಗೆ ಉದ್ರುದ್ರೂ ಆಗ್ತೈತಿ. ನಾ ಇಲ್ಲಿ 1 ಗ್ಲಾಸ್ ಆಗೋಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅಕ್ಕಿಯನ್ನು ಚೆನ್ನಾಗೆ ಒಂದು 2-3 ನಿಮಿಷ ಎಣ್ಣೆಯೊಳಗನ ಚೆನ್ನಾಗೆ ಹುರ್ಕೋಬೇಕು. ಈ ಥರ ಅಕ್ಕಿಯನ್ನು ಒಂದು ಸ್ವಲ್ಪ ತೊಳೆದು ಹುರ್ಕೊಳ್ಳೋದ್ರಿಂದ ಮಸಾಲೆನ ಭಾಳ ಉದುರುದ್ರ ಆಗ್ತೈತಿ, ಹಂಗೆ ಭಾಳ ರುಚಿನೂ ಆಗ್ತೈತಿ. ಒಂದು 2ರಿಂದ 3 ನಿಮಿಷ ಇದನ್ನು ಹುರ್ಕೋಬೇಕು. ಅತಿಯಾಗಿನೂ ಹುರಿಬಾರ್ದು, ಆಲ್ರೆಡಿ ನೆನೆದಿರೋದ್ರಿಂದ ಭಾಳ ಸತಿ ಹುರಿದು ಮಾಡಿದಂದ್ರೆ ಅಕ್ಕಿ ಎಲ್ಲ ಮುರಿದಂಗೆ ಆಗಿಬಿಡ್ತಾವೆ. ಒಂದು ಸ್ವಲ್ಪ ಕೈ ಆಡಿಸಿದ್ರೆ ಸಾಕು. ಮಸಾಲೆ ಎಲ್ಲ ಚೆನ್ನಾಗಿ ಹತ್ಕೋವರೆಗೂ ಒಂದು ಸ್ವಲ್ಪ ಇದನ್ನು ಒಂದು 2-3 ನಿಮಿಷ ಎಣ್ಣೆಯಾಗ ಫ್ರೈ ಮಾಡ್ಕೋಬೇಕು. ಈ ಮಸಾಲೆಯನ್ನು ಮಾಡ್ಕೊಳ್ಳೋದು ಭಾಳ ಸುಲಭ ಐತಿ, ಭಾಳ ಅಂದ್ರೆ ಭಾಳ ರುಚಿಯಾಗಿಯೂ ಬರ್ತೈತಿ. ಒಂದು ಸ್ವಲ್ಪ ತರಕಾರಿಗಳು ಹೆಚ್ಚಿರೋದ್ರಿಂದ ಹೆಲ್ದಿಯಾಗಿಯೂ ಇರ್ತೈತಿ. ನಿಮ್ಗೆ ಎಷ್ಟು ತರಕಾರಿ ಹಾಕ್ಬೇಕು ಹಾಗೇನಿಲ್ಲ, ನಿಮ್ಮ ಹತ್ರ ಎಷ್ಟು ತರಕಾರಿ ಅವೈಲೇಬಲ್ ಇದಾವೋ ಅಷ್ಟು ಸೇರಿಸ್ಕೊಂಡ್ರು ನಡಿತೈತಿ. ನಾನು ಇಲ್ಲಿ ಎಷ್ಟು ಬೇಕು ಅವಶ್ಯಕತೆ ಮಸಾಲೆ ಅನ್ನಕ್ಕೆ ಅಷ್ಟು ಸೇರಿಸ್ಕೊಂಡಿದ್ದೀನಿ. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಹುರ್ಕೊಂಡು ಅಕ್ಕಿನ ನಾವು ಯಾವ ಅಳತೆಯೊಳಗೆ ಅಂದ್ರೆ ಯಾವ ಗ್ಲಾಸ್ನಿಂದ ಅಕ್ಕಿಯನ್ನು ತೊಗೊಂಡಿದ್ದೀವಿ ಗ್ಲಾಸಿಗೆ 2 ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೋಬೇಕು. ಅತಿಯಾಗಿ ನೀರು ಹಾಕ್ಕೊಂಡ್ರೂ ಅನ್ನ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ, ಹಂಗೆ ಭಾಳ ಕಡಿಮೆ ಆದರೂ ಅತಿ ಉದುರಾಗ್ಬಿಡ್ತೈತಿ. ಈ ಥರ 2 ಗ್ಲಾಸ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಅನ್ನ ಆಗ್ತೈತಿ. ಈಗ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿನ ಹಾಕಿ ಕಾಯಿಪಲ್ಲೆ ಮತ್ತು ಅಕ್ಕಿ ನೀರು ಏನು ನಾವು ತರಕಾರಿ ಸೇರಿಸ್ಕೊಂಡಿದ್ದೀವಿ ಅವೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದ್ರೆ ತರಕಾರಿ ಎಲ್ಲ ಬರೀ ಮ್ಯಾಲಾಗಿ ಅನ್ನ ಕೆಳಗೆ ಕುಂತಂಗೆ ಆಗಿಬಿಡ್ತೈತಿ ಮಸಾಲೆಯನ್ನು. ಈ ಥರ ಒಂದು ಸಲ ಚೆನ್ನಾಗಿ ಕೈ ಆಡಿಸ್ಕೊಂಡ್ರೆ ಚೆನ್ನಾಗಿ ಕುಡ್ಕೋತೈತಿ. ಈಗ ಕುಕ್ಕರ್ದ ಲಿಡನ್ನು ಕ್ಲೋಸ್ ಮಾಡಿ ಒಂದು 2ರಿಂದ 3 ವಿಸಿಲ್ ಹಾಕಿದ್ರೆ ಮಸಾಲೆಯನ್ನು ರೆಡಿ ಆದಂಗನ ಒಂದು ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗಿಟ್ಟನ ಇದನ್ನು ಅನ್ನ ಮಾಡ್ಕೋಬೇಕು. ಅನ್ನ ಮಾಡ್ಕೊಳ್ಳೋದು ಭಾಳ ಈಸಿ ಐತಿ, ಭಾಳ ಮಸಾಲೆ ಸಾಮಾನು ಇಲ್ಲ. ನಿಮ್ಮ ಹತ್ರ ಎಷ್ಟು ಮಸಾಲೆ ಅವೈಲೇಬಲ್ ಇದಾವೆ ಅಷ್ಟು ಹಾಕ್ಕೊಂಡು ಈ ಥರ ರುಚಿಯಾಗಿ ಅನ್ನನ ಮಾಡ್ಕೋಬಹುದು. ಇಷ್ಟು ಮಾಡ್ಕೊಂಡ್ರೆ ಅನ್ನ ರೆಡಿ ಆದಂಗನ ಭಾಳ ರುಚಿಯಾಗಿ ಉದುರಾಗಿ ಭಾಳ ಸಿಂಪಲ್ಲಾಗಿ ಈ ರೆಸಿಪಿಯನ್ನು ಮಾಡ್ಕೋಬಹುದು. ಹಂಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲನ್ನ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಗಳನ್ನ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ.